ಫ್ರೆಂಡ್ಸ್, ಇದೊಂದು ಅವೇರ್ನೆಸ್ ವಿಡಿಯೋ ಅಂದ್ಕೊಳ್ಳಿ. ಸದ್ಯಕ್ಕೆ ನಾನು ಆ, ಈ ಆನೆಗಳ ಬಗ್ಗೆ ನಾನು ವಿಡಿಯೋಗಳು ಹಾಕ್ತಾ ಇರ್ತೀನಿ. ಏನಕ್ಕಂದ್ರೆ ನಾನು ಯೂಸಲಿ ಪಿರಿಯಾಪಟ್ಟಣದಿಂದ ತಿತ್ಮತಿಯಿಂದ ನಮ್ಮ ಹುಣಸೂರು ರೋಡಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ನೈಟ್ ಹೊತ್ತು, ಡೇ ಹೊತ್ತು, ಎಲ್ಲ ಟೈಮಲ್ಲಿ. ಡೇ ಹೊತ್ತು ಅಷ್ಟೊಂದು ಈ ಆನೆಗಳು ನನಗೆ ಕಣ್ಣಿಗೆ ಬೀಳೋದು ತುಂಬ ಕಮ್ಮಿ. ನೈಟ್ ಒಂದು 6:45 7 ಗಂಟೆ ಅಂದರೆ ಒಂದು 5 ಗಂಟೆಯಿಂದ 6 ಗಂಟೆ, ಅದೇ 5 ಗಂಟೆ ಮೇಲೆ ಕಂಪ್ಲೀಟ್ ಇದೊಂದು ಆನೆ ಬಂದು ರೋಡ್ ಸೈಡಲ್ಲೇ ಇರುತ್ತೆ. ಅಂದರೆ ನಮ್ಮ ಈ ತಿತ್ಮತಿ ಮತ್ತು ಪಿರಿಯಾಪಟ್ಟಣ ರೋಡ್ ಇದೆ ನೋಡಿ, ಆ ಪಿರಿಯಾಪಟ್ಟಣ ಅಥವಾ ಹುಣಸೂರು ರೋಡ್ ಏನಿದೆ, ಆ ಕಾಡಲ್ಲಿ ಓಡಾಡ್ತಾ ಇರುತ್ತೆ. ಹೆಚ್ಚು ಕಮ್ಮಿ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರ ನಮ್ಮ ಗೋಣಿಕೊಪ್ಪ ರೂಟ್ ಮೇಲೆ, ನೀವು ಬೇಕಾದರೆ ಕಮೆಂಟ್ ಮಾಡಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಸಬ್ಸ್ಕ್ರೈಬರ್ ಯಾರಿರ್ಬೋದು ಅಥವಾ ಬೇರೆ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ. ಈ ಆನೆನ ಗೆಸ್ ಮಾಡಿರ್ತೀರ. ಬಟ್ ತುಂಬ ಜನಕ್ಕೆ ಈ ಆನೆ ಗೊತ್ತಿರೋದು ಸುಮ್ಮನೆ ಇರುತ್ತೆ, ಅದು ಏನು ಮಾಡಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ನಾನು ಫಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಆ ವಿಡಿಯೋದಲ್ಲಿ ಬಂದು ಇವತ್ತು ಅಟ್ಯಾಕ್ ಮಾಡೇ ಬಿಟ್ಟಿದೆ. ಅಂದರೆ ಯಾರೋ ಒಬ್ಬರು ನಮ್ಮ ಪ್ರವಾಸಿಗರು ಅಥವಾ ಇಲ್ಲ ರೆಗ್ಯುಲರ್ ಓಡಾಡೋರು ಏನೋ ಸ್ವಲ್ಪ ಸ್ಲೋ ಮಾಡಿರ್ಬೇಕು ಗಾಡಿ, ಈ ಆನೆ ಬ್ಯಾಕ್ ಚೇಸ್ ಮಾಡ್ಕೊಂಡೇ ಹೋಗಿದೆ ಅಲ್ವಾ. ಎಲ್ಲ ಟೈಮು ಪ್ರಾಣಿಗಳ ಮೂಡ್ ಒಂದೇ ಥರ ಇರೋಲ್ಲ. ಸಮ್ ಟೈಮು ಅವ್ರ ಮೂಡ್ಗಳು ಕೂಡ ಚೇಂಜ್ ಆಗುತ್ತೆ ಅಲ್ವಾ. 4.5 5 ಇದೊಂದು 5.5 ಸಾವಿರ ಕೆ ಜಿ ಇರಬೇಕು, ಇಲ್ಲ 6,000 ಇರಬೇಕು, ಯಾರು ಗೊತ್ತು. 5,500 ಅಂತ ನಾನು ಪಕ್ಕ ಅನ್ಕೋತೀನಿ. ಇಷ್ಟು ದೊಡ್ಡ ಗಜರಾಜನ ಕೋಪ ಬರಲ್ಲ ಅಂತ ಯಾರು ಅಂದ್ಕೊಳ್ಳೋದು ನೋಡಿ. ರೋಡ್ ಸೈಡೆಲ್ಲ ಬರುತ್ತೆ, ವೆಹಿಕಲ್ ಹತ್ರನೇ ಬರುತ್ತೆ. ಬಟ್ ಇದುವರೆಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಬಸ್ ಆಗಿರ್ಬೋದು, ಏನು KSRTC ಬಸ್ಸನ್ನು ಸಮ್ ಟೈಮ್ ತಡೆಯುತ್ತೆ, ಬಟ್ ಅದ್ರ ಪಾಡು ಸೈಡಲ್ಲಿ ಹೋಗುತ್ತೆ. ಮೊನ್ನೆ ನಮ್ಮ ಹಳ್ಳೂರು ಭಾಗದಲ್ಲೇ, ಹಳ್ಳೂರು ನಮ್ಮ ಗೇಟ್ ಏನಿದೆ ಎಂಟ್ರಿ ಆಗ್ತೀವಲ್ಲ, ಅಲ್ಲೇ ನಿಂತ್ಕೊಂಡಿದ್ದು ನಾವು ಕೂಡ ಬೈಕಲ್ಲಿ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡಿಲ್ಲ, ಅದ್ರ ಪಾಡಿಗೆ ಅಲ್ಲಿ ನಿಂತಿತ್ತು. ನಾವು ಕೂಡ ಲೈಟ್ನ ಡಿಮ್ ಮಾಡ್ಕೊಂಡ್ವಿ, ನಮ್ಮ ಪಾಡಿಗೆ ಮೂವ್ ಆದ್ವಿ ಅಷ್ಟೇ. ಆದರೆ ಕೆಲವರು ಈ ಟೂರಿಸ್ಟ್ ಎಲ್ಲ ಬರ್ತಾರೆ ನೋಡಿ, ತಮಿಳ್ನಾಡು ಕಡೆಯಿಂದ ಅಥವಾ ಬೇರೆ ರಾಜ್ಯದಿಂದೆಲ್ಲ ಬರ್ತಾರೆ ನೋಡಿ, ಅವ್ರಿಗೆ ಈ ಆನೆಗಳ ಬಗ್ಗೆ ಅಷ್ಟು ಗೊತ್ತಿರೋಲ್ಲ. ಹತ್ರ ಹೋಗಿ ಫ್ಲಾಶ್ ಲೈಟ್ ಆನ್ ಮಾಡ್ತಾರೆ, ಆವಾಗ ರೊಚ್ಚಿಗಿಳ್ಬಿಡ್ತು ಆನೆಗಳು. ಅದು ಅಲ್ಲದೆ ನಮ್ಮ ವೆಹಿಕಲ್ಗಳು LED ಲೈಟ್ ಹೆವಿಯಾಗಿ ಕಣ್ಣು ಹೊಡೆಯುತ್ತೆ. ಸೊ ಏನಾಗುತ್ತೆ, ಆ ಮೂಮೆಂಟಲ್ಲಿ ಸ್ವಲ್ಪ ಕೊಂಬನ್ನ ಅಲ್ಲಾಡ್ಸೆಲ್ಲ ಮಾಡಿದಾಗ ನಮ್ಮ ಜನಗಳು ಎದುರ್ಕೊಂಡು ಇನ್ನೂ ಹತ್ರ ರೈಸ್ ಮಾಡಿಬಿಡ್ತಾರೆ ಗಾಡಿ, ಆವಾಗ ಓಡಿಸ್ಕೊಬರೋದು ಕ್ಲೀನಾಗಿ. ನೋಡಿ, ನಮ್ಮ ಗಜರಾಜ ತುಂಬ ಒಳ್ಳೆ ಆನೆ ಇದು ಆಯಿತಾ. ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಕೀಟ್ಲೆ ಮಾಡಿಕೊಂಡು, ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು, ಕಿರ್ಚಾಡ್ಕೊಂಡು, ಜೋರಾಗಿ DJ ಹಾಕ್ಕೊಂಡು ಹೋಗೋದು, ಇಂಥವೆಲ್ಲ ಮಾಡಿದ್ರೆ ಅಟ್ಯಾಕ್ ಮಾಡೋದು ಕ್ಲೀನ್. ನಾನು ಬರ್ಕೊಡ್ತೀನಿ, ಆದಷ್ಟು ಬೇಗ ಅಟ್ಯಾಕ್ ಮಾಡಿಬಿಡ್ತಾನೆ ಅವನು ಈ ಥರ ಆದರೆ. ಯಾಕಂದರೆ ಸದ್ಯಕ್ಕೆ ಲಾಸ್ಟ್ ಒಂದು 3 ತಿಂಗಳಿಂದ ರೋಡ್ ಸೈಡಲ್ಲೇ ಇರ್ತಾನೆ ಇವನು. ರೋಡ್ ಸೈಡಲ್ಲೇ ಇರ್ತಾನೆ ಆನೆ ಅವನು. ಯಾಕಂದರೆ ಇವನು ತುಂಬ ವರ್ಷದಿಂದ ಇದ್ದಂಥ ಆನೆ ಇವನು. ಇವನಿಗೆ ಜನ ಪರಿಚಯ ಚೆನ್ನಾಗಿದೆ. ಸುಮ್ಮನೆ ಅಗ್ರೆಸಿವ್ ಮಾಡಿಸಿ ನಮ್ಮ ಜೀವಕ್ಕೆ ನಾವೇ ಆಪತ್ತು ತಂದ್ಕೊಳ್ಳೋದು ಬೇಡ. ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇದೇ ಇಷ್ಟಪಡೋದು. ಸುಮ್ಮನೆ ಈ ಆನೆಗಳು ಯಾರೂ ತೊಂದರೆನೇ ಕೊಟ್ಟಿಲ್ಲ ಇದುವರೆಗೂ. ರೋಡ್ ಸೈಡಲ್ಲಿ ಪಾಪ ಮೇಯ್ಕೊಂಡು ಅಲ್ಲಲ್ಲೇ ಇರ್ತವೆ. ಸುಮ್ಮನೆ ಜನಗಳು ಮಾಡೋ ಹಿಂಸೆಗೆ ಸುಮ್ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅದು ಇದು ಅಂತೇಳಿ ನಾವು ಸುಮ್ಮನೆ ಆರೋಪ ಮಾಡ್ತೀವಿ ಅಷ್ಟೇ ಆನೆಗಳ ಮೇಲೆ. ಓಕೆ, ಸದ್ಯಕ್ಕೆ ಇದು ಮತ್ತಿಗೋಡು ಕ್ಯಾಂಪು ಕೂಡ ಹೋಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಮತ್ತಿಗೋಡು ಕ್ಯಾಂಪ್ ಹತ್ರ ಕೂಡ ಇದ್ದೇ ಇರುತ್ತೆ. ಅಲ್ಲಿನ ಸಾಕಾನೆಗಳು ಕೂಡ ಇದು ಪರಿಚಯ ಇರುವಂಥ ಆನೆನೇ. ಸಮ್ ಟೈಮ್ ಗೊತ್ತಿಲ್ಲ ಅಟ್ಯಾಕ್ ಆಗಿರ್ಬೋದು ಏನು ಅಂತ ಅಲ್ಲಿ ಕೂಡ ಸಾಕಾನೆಗಳ ಮೇಲೆ, ಅಥವಾ ಅವು ಇವ್ರ ಮೇಲೆ ಅಟ್ಯಾಕ್ ಮಾಡೋದು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಇದು ಹೆಚ್ಚು ಕಮ್ಮಿ ಇಲ್ಲಿಂದ ನಮ್ಮ ಇಲ್ಲಿ ಬೂದಿತಿಟ್ಟು ಅಂತ ಬರುತ್ತೆ ಪಿರಿಯಾಪಟ್ಟಣ ರೋಡಿಂದ, ಈ ಕಡೆ ಹಳ್ಳೂರು ಬರುತ್ತೆ. ಹಳ್ಳೂರಿನ ಸುತ್ತಮುತ್ತ ಭಾಗದಲ್ಲೇ ಇರುವಂಥ ಆನೆ. ಹಗಲು ಕೂಡ ಕೆಲವೊಂದು ಸಲ ಸಿಕ್ಕಿದೆ, ನಾನು ವೀಡಿಯೋಗಳು ಹಾಕಿದ್ದೀನಿ. ನೀರು ಕುಡಿಯೋಕ್ಕೆ ಬರ್ತಾಯಿತ್ತು ಅಲ್ಲಿಗೆ. ಇಲ್ಲಿ ನಮ್ಮ ಬೂದಿತಿಟ್ಟು ಹತ್ರ ಒಂದು ಕೆರೆ ಇದೆ, ಅಲ್ಲಿ ಎಕ್ಸಿಟ್ ಆಗಬೇಕಾದ್ರೆ ಅಲ್ಲಿವರೆಗೂ ಬರ್ತಾಯಿತ್ತು ಈ ಆನೆ. ಇದೆಲ್ಲ ಫಾರೆಸ್ಟ್ ಸರೌಂಡಿಗೆ. ಓಕೆ, ಸದ್ಯಕ್ಕೆ ಎಚ್ಚರವಿರಲಿ. ಈ ರೋಡಲ್ಲಿ ಟ್ರಾವೆಲ್ ಮಾಡೋರು ವೀಡಿಯೋನ ಮಾಡಬೇಕಾದ್ರೆ ದಯವಿಟ್ಟು ವೀಡಿಯೋ ಮಾಡೋದಲ್ಲ, ಸೋಕಿಗಳು ನಮ್ಗೆ ಗೊತ್ತಿರುತ್ತೆ. ಸೋಕಿಗಳು ಮಾಡಿ, ಆದರೆ ಹತ್ರ ಹೋಗಿ DJ ಹಾಕೋದು, ಜೋರಾಗಿ ಕಿರ್ಚಾಡೋದು, ಕೆಲವ್ರಿಗೆ ಸಾರಾಯಿ ಎಲ್ಲ ಕುಡಿದ ನಂತರ, ಅದನ್ನು ಡ್ರಿಂಕ್ಸ್ ಎಲ್ಲ ಮಾಡಿದ ನಂತರ ತುಂಬ ಇದು ಹ್ಯಾಬಿಟ್ಗಳು ಜಾಸ್ತಿ, ಪ್ರಾಣಿಗಳು ತೊಂದರೆ ಕೊಡೋವಂಥದ್ದು. ಓಕೆ, ಸೊ ನಿಮ್ಮ ಎಚ್ಚರ ನಿಮ್ಮ ಕೈಲಿಲ್ಲ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋ ಮುಗಿಸ್ತಾ